ಕೃಷ್ಣರಾಜಪೇಟೆ ಪಟ್ಟಣದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ರೈತ ನಾಯಕ ಕೆಂಗೇಗೌಡ ರೈತ ಸಭಾ ಭವನವನ್ನು ಉದ್ಘಾಟಿಸಿ ಟಿಎಪಿಸಿಎಂಎಸ್ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೈಗಾರಿಕೋದ್ಯಮಿಗಳು ತಮ್ಮ ಕಾರ್ಖಾನೆಯಲ್ಲಿ ಉತ್ಪಾದಿಸುವ ವಸ್ತುಗಳಿಗೆ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತೆ ರೈತರೂ ಕೂಡ ತಾವು ಬೆಳೆದ ಕೃಷಿ ಉತ್ಪನ್ನಗಳಾದ ಕಬ್ಬು, ಭತ್ತ, ರಾಗಿ, ಜೋಳ, ತೆಂಗು, ರೇಷ್ಮೆ, ತರಕಾರಿ ಸೇರಿದಂತೆ ಎಲ್ಲ ಉತ್ಪನ್ನಗಳಿಗೂ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತಹ ನೀತಿಯು ಜಾರಿಯಾದಾಗ ಮಾತ್ರ ಅನ್ನದಾತನಾದ ರೈತ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರೈತನಿಗೆ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವ ಅಧಿಕಾರ ನೀಡಿಲ್ಲ. ರೈತ ವಿರೋಧಿಯಾಗಿರುವ ಕೇಂದ್ರ ಸರ್ಕಾರವು ರೈತ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸದೆ ಕೈಗಾರಿಕೋದ್ಯಮಗಳನ್ನು ಓಲೈಕೆ ಮಾಡುತ್ತಾ ರೈತರ ವಿರೋಧಿಯಂತೆ ಕೆಲಸ ಮಾಡುತ್ತಿದೆಯಲ್ಲದೆ ಕರ್ನಾಟಕ ರಾಜ್ಯಕ್ಕೆ ನೀಡಬೇಕಾದ ಅಗತ್ಯ ಅನುದಾನ ನೀಡದೆ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ. ನಬಾರ್ಡ್ ವತಿಯಿಂದ ರಾಜ್ಯಕ್ಕೆ ನೀಡಬೇಕಾದ 5,500 ಕೋಟಿ ಅನುದಾನದ ಪೈಕಿ ಕೇವಲ 2,300 ಕೋಟಿ ಹಣ ನೀಡಿ 60% ರೈತರ ಹಣಕ್ಕೆ ಕತ್ತರಿ ಹಾಕಿದೆ. ಈ ಬಗ್ಗೆ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ಕೇಂದ್ರದ ಸಚಿವರು ಪ್ರಶ್ನೆ ಮಾಡದೆ ರೈತ ನಾಯಕರಂತೆ ಪೋಸ್ ನೀಡುತ್ತಿದ್ದಾರೆ. ರಾಜ್ಯದ ರೈತರಿಗೆ ನ್ಯಾಯ ಒದಗಿಸಿಕೊಟ್ಟು ರೈತರ ಉತ್ಪನ್ನಗಳಿಗೆ ಬೆಂಬಲ ನೀಡಿ ರೈತ ಪರವಾಗಿ ಕೆಲಸ ಮಾಡುತ್ತಿರುವುದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಂದು ಸಿದ್ದರಾಮಯ್ಯ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಆರ್ಟಿಒ ಮಲ್ಲಿಕಾರ್ಜುನ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ, ಉಪಾಧ್ಯಕ್ಷ ಅಶೋಕ್, ಎಂಡಿ ಕೃಷ್ಣಮೂರ್ತಿ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಮೋಹನ್, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿ ಮಂಜೇಗೌಡ, ನಾಗೇಂದ್ರ ಕುಮಾರ್, ಕೋಡಿಮಾರನಹಳ್ಳಿ ದೇವರಾಜು, ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್, ಆಸಿಫ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಈಗ ಕಾರ್ಡ್ಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಕಾರ್ಡ್ಗಳನ್ನು ನಾವು ಕಡಿಮೆ ಮಾಡಕ್ ಹೋಗಿಲ್ಲ, ಆದ್ರೆ ಯಾರು ಅರ್ಹರಲ್ಲವೋ ಇದು ಬಡವರಿಗೆ ಸಿಕ್ಕಬೇಕು. ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆ ಸಿಕ್ಕಬೇಕು. ಶ್ರೀಮಂತರಿಗೆಲ್ಲ ಸಿಕ್ಕದು. ಈಗ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ, ನನ್ನಂತವ್ರಿಗೆ ಸಿಕ್ಕಬಾರದು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಸರ್ಕಾರಿ ನೌಕರಿಗೆ ಸಿಕ್ಕಬಾರದು ಅಷ್ಟೇ ಹೇಳಿರೋದು ನಾನು. ಬೇರೆಯವರೆಲ್ಲ ಬಡವರಿದಾರಲ್ಲ, ಯಾವ ಜಾತಿ ಅವ್ರಿಗಾರ ಸೇರಿರ್ಲಿ, ಯಾವ ಧರ್ಮಕ್ಕಾರ ಸೇರಿರ್ಲಿ, ಯಾವ ಭಾಷೆ ಮಾತಾಡೋ ಜನ ಇರಲಿ, ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು. ಎಲ್ಲ ಬಡವರಿಗೂ ಸಿಕ್ಕಬೇಕು. ಆಮೇಲೆ ಈ ಮಹಿಳೆಯರಿದಾರಲ್ಲ, ಇವ್ರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಮಾಡೋದು. ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ. ನನಗೆ ಧರ್ಮಸ್ಥಳದ ಯಜ್ಞವರು ಪತ್ರ ಬರೆದಿದ್ರು. ಏನಂತ ಪತ್ರ ಬರೆದಿದ್ರು ಅಂದ್ರೆ, ಸಿದ್ದರಾಮಯ್ಯನವರೇ, ನೀವು ಬಸ್ನಲ್ಲಿ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ. ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ, ನಮ್ಮ ಆದಾಯನೂ ಕೂಡ ಜಾಸ್ತಿ ಆಗಿದೆ. ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ ಮೇಲೆ ನನಗೆ ನಮ್ಮ ಸರ್ಕಾರಕ್ಕೆ ಶಬಾಷ್ಗಿರಿಯನ್ನು ಹೇಳಿ, ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಎಂಡಿಯವರು ಪತ್ರ ಬರೆದಿದ್ದಾರೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ರೈತ ಸಾಲ ಇವತ್ತವರೆಗೂ 3 ಲಕ್ಷದಿಂದ 5 ಲಕ್ಷಕ್ಕೆ ಕೊಟ್ಟು, ಕಡಿಮೆ ಬಡ್ಡಿನಲ್ಲಿ 3 ಲಕ್ಷದಲ್ಲಿ 10 ರಿಂದ 15 ಲಕ್ಷ. ಇದನ್ನ ಯಾರು ಸಹ ಹಿಂದಿನ ಏನ್ ಎದೆ ತಟ್ಕೋತಾರಲ್ಲ, ಹಿಂಗಂತಾರಲ್ಲ,
ಅವ್ರು ಯಾರು ಮಾಡಿರ್ಲಿಲ್ಲ. 5 ಗ್ಯಾರಂಟಿ ಯಾರು ಮಾಡಕ್ಕಾಗಿರ್ಲಿಲ್ಲ. ಪ್ರತಿಯೊಬ್ಬ ಮಹಿಳೆಯರು ಬಸ್ಸಲ್ಲಿ ಉಚಿತವಾಗಿ ಹೋಗ್ತೀರಾ, ಪ್ರತಿ ದಿವಸ ಕರೆಂಟ್ ಫ್ರೀ ತಗೋತೀರಾ, ಪ್ರತಿ ಮನೆಗೆ 10 ಕೆಜಿ ಅಕ್ಕಿ ಬರುತ್ತೆ, ಪ್ರತಿ ಒಬ್ರು ಬಸ್ಸಲ್ಲಿ ಓಡಾಡ್ತೀರಾ. ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ 2 ವರ್ಷದವರೆಗೂ 3,500 ತಗೋತೀರಾ. ಯಾಕೆ ಸ್ವಾಮಿ ಇದನ್ನೆಲ್ಲ ಮಾಡಿರ್ಲಿಲ್ಲ? ಮೊದಲು ರೈತರ ಪರ ಇದ್ದವರು, ಇಂದು ರೈತರು ಇದೆಲ್ಲ ಹೇಳ್ತಾರಲ್ಲ ಓಟ್ಗೋಸ್ಕರ, ಪುಣ್ಯಾತಿಗಳು ಈ ತರ ಕಾರ್ಯಕ್ರಮ ಮಾಡಕ್ಕೆ ಯಾಕಾಗಿರ್ಲಿಲ್ಲ? ಮಂಡ್ಯ ಜಿಲ್ಲೆಯ ಬಂಧುಗಳು, ಈ ರಾಜ್ಯದ ನಾಡಿನ ಜನರು ಯಾರು ಕೆಲಸ ಮಾಡ್ತಾರೆ ಅವರನ್ನ ಮನಸ್ಸಿನಲ್ಲಿ ಜ್ಞಾಪಿಸ್ತಕ್ಕಂಥದ್ದು ಕಲ್ತ್ಕೊಂಡ್ರೆ ನಿಮಗೂ ಒಳ್ಳೇದು, ರಾಜ್ಯಕ್ಕೂ ಒಳ್ಳೇದು. ಆದ್ರೆ ನೀವೇನು ಯಾವಾಗ ಒಂದ್ಸಲ ದೂರ ಇರ್ತೀರಾ, ಯಾವಾಗ ಒಂದ್ಸಲ ಹತ್ರ ಇರ್ತೀರಾ ಅಂತ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ಸದಾ ನಿಮ್ಮ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ ಪಾರ್ಟಿಯ ಕರ್ತವ್ಯ. ಕಳೆದ ಬಾರಿ ಪಾರ್ಲಿಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಆದರೆ ಉಪಚುನಾವಣೆಯಲ್ಲಿ 3 ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ನಮಗೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ. ರಾಜಕಾರಣ ಗೆದ್ದು 136 ಜನ ಶಾಸಕರಾಗಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ರಚನೆ ಆದ ಮೇಲೆ ಇವತ್ತು 1.5 ವರ್ಷ ಸತತವಾಗಿ ಟೀಕೆ ಟಿಪ್ಪಣಿಗಳನ್ನೇ ಮಾಡ್ಕೊಂಡ್ಬಂದ್ರು. ಏನು ಇಲ್ಲ ಇರ್ತಕ್ಕಂಥ ವಿಚಾರಗಳೆಲ್ಲನೂ ಇಡೀ ಅಥವಾ ಇನ್ಕಮ್ ಟ್ಯಾಕ್ಸ್ ಅಥವಾ ಪ್ರತಿಭಟನೆ ಬೇರೆ ಬೇರೆ ತೀರದಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡುದು. ಎಲ್ಲಕ್ಕೂ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಚುನಾವಣೆ ಉತ್ತರ ನಂಗೆ 3 ಕ್ಷೇತ್ರದಲ್ಲಿ ನಾವು ಗೆಲ್ಲದೇ ಇಲ್ಲ ಅಂತ ಹೇಳಿದಂತ ಸಿಗ್ಗಾವಿ, ಚನ್ನಪಟ್ಟಣದಲ್ಲೂ ಸಹ 13,000, 25,000 ಅಂತರದಲ್ಲಿ ಗೆದ್ರು. ದಯಮಾಡಿ ನೀವೆಲ್ಲರೂ ಸಹ ಅದನ್ನ ಗಮನಿಸ್ತೀರಾ ಅಂತೀವಿ. ಸಂಡೂರು ಒಂದೇ ಗೆಲ್ಲೋದು ಅಂತಿದ್ರು. 3 ಕ್ಷೇತ್ರವನ್ನ ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ಇವತ್ತು ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯದ 3 ಕ್ಷೇತ್ರ ಜನ ಮಾಡಿದ್ದಾರೆ. ನಾಳೆ ಅದೆಲ್ಲವೂ ಸಹ ಕಳೆದ 1 ವರ್ಷ ಟಿಪ್ಪಣಿ ಮಾಡಿದ್ರು ಮತ್ತು ಏನೇನು ನಾವು ಅಭಿವೃದ್ಧಿ ಮಾಡಿದ್ದೀವಿ, ಏನ್ ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾಳೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರೇ ಅದಕ್ಕೆ ಸಂದೇಶವನ್ನ ಈ ರಾಜ್ಯದ ಜನಕ್ಕೆ ತಲುಪಿಸ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನ ನಾಳೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಸೊಸೈಟಿ ಈ ಜಿಲ್ಲೆನಲ್ಲಿ 3ನೇ ಸೊಸೈಟಿ. ಮೊದಲನೇದು ಕಿಕ್ಕೇರಿ, 2ನೇದು ಹೊಸೊಳಲು, 3ನೇದು ನಮ್ಮ ಕಸ್ಬಾ ಇವತ್ತು ಕ್ಯಾರ್ಪೇಟೆಯ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಡಿಸಿ ಬ್ಯಾಂಕ್ ಇಂದ 11 ಕೋಟಿ ಸಾಲ ವಿತರಣೆಯನ್ನ ನಮ್ಮ ಡಿಸಿ ಬ್ಯಾಂಕ್ನವರು ಮತ್ತು ಪುರುಷೋತ್ತಮ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಇವತ್ತು ಬಡ್ಡಿ ರಹಿತ ಸಾಲ 8.5 ಲಕ್ಷ, 8.5 ಕೋಟಿ ರೈತರಿಗೆ, 2.5 ಕೋಟಿ ಮಹಿಳೆಯರಿಗೆ ಬಡ್ಡಿ ಶೂನ್ಯ ಬಡ್ಡಿನಲ್ಲಿ ಇವತ್ತು ವಿತರಣೆ ಮಾಡಿ ತೀರ್ಮಾನ ತಗೊಂಡಿದೆ. ಈ ಭವನವನ್ನ ಕೆಂಗೇಗೌಡರ ಹೆಸರಿಟ್ಟು ಒಂದು ಒಳ್ಳೆ ಭವನವನ್ನ ಪುರುಷೋತ್ತಮ ಮತ್ತು ಎಲ್ಲ ಸದಸ್ಯರು ಮತ್ತು ಎಲ್ಲ ಸಹಕಾರ ಬಂಧಿಗಳು ಇವತ್ತು ಕಟ್ಟಿದ್ದಾರೆ. ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಈ ಸೊಸೈಟಿಯನ್ನ ನಡೆಸ್ತಾ ಇದ್ದಾರೆ. ರಾಜಣ್ಣ ಅವರು ಹೇಳ್ದಂಗೆ ನಬಾರ್ಡಿಂದ 5,500 ಕೋಟಿ ಬರಬೇಕಾದಂತ ಹಣ ಕಳೆದ ವಾರ 5,500 ಕೋಟಿ ಇದ್ದು, ಕಳೆದ ವರ್ಷ, ಈ ವರ್ಷ ನಾವು 9,000 ಕೋಟಿ ಕೇಳಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು, ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿದ್ದಾರೆ. ದುರಂತ ಕರ್ನಾಟಕ ಅತ್ಯಂತ ಕಡೆಗಣಿಸ್ತಾ ಇರ್ತಕ್ಕಂಥ ಈ ಭಾರತ ದೇಶದ ಮೋದಿಯವರ ಸರ್ಕಾರಕ್ಕೆ ನೀವೆಲ್ಲ ಯಾವ ರೀತಿ ಧಿಕ್ಕಾರವನ್ನ ಹೇಳಬೇಕು ನನಗೆ ಗೊತ್ತಿಲ್ಲ. ಪ್ರತಿ ಹಂತದಲ್ಲೂ ಕರ್ನಾಟಕ ಮೋಸ ಆಗ್ತಾ ಇದೆ. ಇದನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ನಾವು ಬರೀ ಗ್ಯಾರಂಟಿ ಅಲ್ಲ, ಕೃಷಿ ಇಲಾಖೆಯಲ್ಲಿ 1,000 ಕೋಟಿ ಸಹಾಯಧನವನ್ನ, ಸಬ್ಸಿಡಿನ, ಯಂತ್ರೋಪಕರಣವನ್ನ ಕೊಡ್ತೀವಿ. ಸೊ ಕಳೆದ ಬಾರಿ ಅವರು ಬರ ಪರಿಹಾರದಲ್ಲಿ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ 3,454 ಕೋಟಿ ಪರಿಹಾರವನ್ನ ಕೊಟ್ಟಿದ್ದೀವಿ. ಒಂದಲ್ಲ ಒಂದು ರೀತಿ ಇವತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ರಾಜ್ಯದ 31 ಜಿಲ್ಲೆನಲ್ಲೂ ಮಳೆಯಾಗಿ ಒಳ್ಳೆ ಬೆಳೆ ಆಗಿದೆ, ಒಳ್ಳೆ ಮಳೆ ಆಗಿದೆ. ಹಾಗಾಗಿ ಎಲ್ಲರೂ ಸುಭಿಕ್ಷವಾಗಿದೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವು ರಾಜ್ಯದಲ್ಲಿ ಯಾವ ರೈತರಿಗೂ ಅನ್ಯಾಯ ಆಗದಂಗೆ ಪ್ರತಿ ಸರ್ಕಾರದ ಕಾರ್ಯಕ್ರಮವನ್ನು, ಎಲ್ಲ ಇಲಾಖೆ ಕಾರ್ಯಕ್ರಮ ನಡೆಸ್ತೀವಿ ಅಂತ ಹೇಳಿ ಕೆಆರ್ಪೇಟೆಯ ಎಲ್ಲ ಬಂಧುಗಳಿಗೆ, ಇವತ್ತು ನಮ್ಮೆಲ್ಲ ನಾಯಕರುಗಳು, ಸಹಕಾರ ಬಂಧುಗಳು